ನಮಸ್ಕಾರ. ಮಹಾಭಾರತದ ಈ ಸಂಚಿಕೆಗೆ ತಮಗೆ ಸ್ವಾಗತ. ದಮಯಂತಿ ಆ ವರ್ತಕರ ಗುಂಪಿನೊಂದಿಗೆ ಈ ಚೇದಿ ದೇಶದ ಮಹಾರಾಜ ಸುಬಾಹುವಿನ ನಗರಕ್ಕೆ ಬಂದು ತಲುಪಿದಳು. ಅಲ್ಲಿ ಅವಳು ಅತಿ ದೀನ ಸ್ಥಿತಿಯಲ್ಲಿ ಆ ರಸ್ತೆಗಳಲ್ಲಿ ಅಲೆದಾಡುತ್ತಿದ್ದಳು. ನಳನನ್ನು ಹುಡುಕಿಕೊಂಡೆ. ಅವಳಿಗೆ ಈ ನಳನ ಬಗ್ಗೆ ಅಲ್ಲದೆ ಬೇರೆ ಯಾವ ಚಿಂತೆಯೂ ಇರಲಿಲ್ಲ. ಅವಳ ಮಲಿನವಾದ ದೇಹ, ಅವಳ ಅರ್ಧಂಬರ್ಧ ವಸ್ತ್ರ, ಕೆದರಿದ ಕೂದಲು, ದೀನ ಸ್ಥಿತಿ ಇವುಗಳನ್ನು ನೋಡಿ ಅವಳು ಒಬ್ಬಳು ಹುಚ್ಚಿ ಏನೋ ಎನ್ನುವಂತೆ ಒಂದಷ್ಟು ಜನ ಹುಡುಗರು ಅವಳ ಹಿಂದೆ ಬಿದ್ದರು. ಅವಳನ್ನು ಛೇಡಿಸುತ್ತಿದ್ದರು. ಆದರೆ ದಮಯಂತಿಗೆ ಆ ಕಡೆ ಗಮನವೇ ಇರಲಿಲ್ಲ. ಅವಳು ಹೀಗೆ ಅಲೆದಾಡುತ್ತಿದ್ದ ರಾಜ ಬೀದಿಯಲ್ಲಿ ಬಂದಳು. ಅವಳು ರಾಜನ ಅರಮನೆಯ ಮುಂದೆ ಹೋಗುತ್ತಿರುವಾಗ ಉಪ್ಪರಿಗೆಯ ಮೇಲೆ ರಾಜ ಮಾತೆ ಅಂದರೆ ಈ ರಾಜನ ತಾಯಿ ನಿಂತಿದ್ದಳು. ರಾಜನ ತಾಯಿ ಇವಳನ್ನು ಗಮನಿಸುತ್ತಾಳೆ. ಹುಡುಗರು ಒಂದಷ್ಟು ಜನ ಅವಳ ಹಿಂದೆ ಬಿದ್ದಿದ್ದಾರೆ. ಅವಳ ದೈನ್ಯ ಸ್ಥಿತಿಯಲ್ಲಿದ್ದಾಳೆ. ಅವಳ ದೇಹವಿಡೀ ಧೂಳಾಗಿದೆ, ಕೆದರಿದ ಕೂದಲು. ಆದರೆ ಅವಳಲ್ಲೇನೋ ಒಂದು ದಿವ್ಯತ್ವ, ಒಂದು ದೇವತೆಯ ರೀತಿ ಇರುವುದು ಆ ರಾಣಿಯ ಗಮನಕ್ಕೆ ಬಂತು. ಆ ರಾಜಮಾತೆ ಸಖಿಗೆ ಹೇಳಿ ಅವಳಿಗೆ ಹೇಳಿ ಕಳುಹಿಸಿದಳು. ದಮಯಂತಿ ಸಖಿಯ ಜೊತೆಗೆ ಬಂದಳು. ಆಗ ರಾಜಮಾತೆ ಕೇಳಿದಳು, ಎಲೈ, ನೀನು ಯಾರು? ಎಲ್ಲಿಂದ ಬಂದಿದ್ದೀ? ಇದು ಏನು ನಿನ್ನ ಪರಿಸ್ಥಿತಿ? ಇದನ್ನು ನೀನು ನಿಸ್ಸಂಕೋಚವಾಗಿ ಹೇಳು. ನೀನು ನೋಡಿದರೆ ಮೋಡದ ಮರೆಯಲ್ಲಿನ ಸೂರ್ಯನಂತೆ ಕಾಣಿಸುತ್ತಿದ್ದೀಯ. ನೀನು ಈ ಕಪ್ಪು ಮೋಡಗಳ ಮಧ್ಯೆ ಮಿಂಚು ಹೊಳೆದಾಗ ಹೇಗಿರುತ್ತದೆಯೋ ಹಾಗೆ ದಿವ್ಯತ್ವದಿಂದ ಹೊಳೆಯುತ್ತಿದ್ದೀಯೆ. ನೀನೇನು ದೇವತೆಯೋ ಎಂದು ಪ್ರಶ್ನೆ ಮಾಡಿದಳು. ಆಗ ದಮಯಂತಿ ಹೇಳಿದಳು, ನಾನು ದೇವತೆಯಲ್ಲ, ನಾನು ಮಾನವ ಸ್ತ್ರೀ, ನಾನು ಸೈರಂಧ್ರಿಯಾಗಿದ್ದೆ ಎಂದಳು. ಸೈರಂಧ್ರಿ ಎಂದರೆ ಈ ರಾಜ ಮನೆತನದ ಸ್ತ್ರೀಯರನ್ನು ನೋಡಿಕೊಳ್ಳುವುದರಲ್ಲಿ ಮೇಲ್ಪಂಕ್ತಿಯಲ್ಲಿ ಉಳ್ಳವರು. ಅವರ ನಂತರ ಬೇರೆ ಸೇವಕಿಯರು, ಸಖಿಯರು ಬರುತ್ತಾರೆ. ಆ ರೀತಿ ದಮಯಂತಿ ಹೇಳಿದಳು. ದಮಯಂತಿ ಮುಂದುವರೆದು ಹೇಳಿದಳು, ಅಮ್ಮ ರಾಜಮಾತೆ, ನಾನು ಸೈರಂಧ್ರಿಯಾಗಿದ್ದೆ. ನನಗೆ ಒಬ್ಬ ಪತಿ ಇದ್ದ. ಅವನು ನನ್ನನ್ನು ಅತಿಶಯದಿಂದ ಪ್ರೇಮಿಸುತ್ತಿದ್ದ. ನಾನೂ ಸಹ ಅವನನ್ನು ಸೇವೆಯಿಂದ, ಭಕ್ತಿ ಭಾವದಿಂದ, ಪ್ರೇಮದಿಂದ ನೋಡಿಕೊಳ್ಳುತ್ತಿದ್ದೆ. ಆದರೆ ನನ್ನ ಪತಿ ಜೂಜಾಟದಲ್ಲಿ ಸರ್ವಸ್ವವನ್ನು ಕಳೆದುಕೊಂಡು ಬಿಟ್ಟ. ಆ ನಂತರ ನಾವಿಬ್ಬರೂ ಕಾಡು ಪಾಲಾದೆವು. ಆ ಕಾಡಿನಲ್ಲಿ ಅವನಿಗಿದ್ದ ಏಕೈಕ ವಸ್ತ್ರವೂ ಹೋಯಿತು. ನಾವು ಬಳಲಿ ಕಂದ ಮೂಲಗಳಿಗೆ ಆಹಾರಕ್ಕಾಗಿ ಅಲೆದು ದಣಿದು ಒಂದು ಮಂಟಪದಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದಾಗ ನಾನು ಗಾಢ ನಿದ್ರೆಯಲ್ಲಿದ್ದೆ. ಆಗ ನನ್ನ ಪತಿ ಅರ್ಧ ಸೀರೆಯನ್ನು ಹರಿದುಕೊಂಡು ಆತ ಹೋಗಿಬಿಟ್ಟ. ನಾನು ಅವನನ್ನೇ ನೆನೆಸಿಕೊಂಡು ಅವನ ಚಿಂತೆಯಲ್ಲೇ ಎಲ್ಲ ಕಡೆಯೂ ಅಲೆದಾಡುತ್ತಿದ್ದೇನೆ ಎಂದು ಬಿಕ್ಕಿ ಬಿಕ್ಕಿ ಅತ್ತಳು. ಇದನ್ನು ಕೇಳಿದ ಮೇಲೆ ಆ ರಾಜಮಾತೆಗೆ ಇವಳ ಮೇಲೆ ಕರುಣೆಯುಕ್ಕಿ ಬಂತು. ಅವಳು ಹೇಳಿದಳು, ಅದೇಕೋ ಕಾಣೆ, ನನಗೆ ನಿನ್ನ ಮೇಲೆ ಅಪಾರ ಕರುಣೆ ಬರುತ್ತಿದೆ. ನನಗೆ ಗೊತ್ತಿಲ್ಲ, ನಿನ್ನನ್ನು ನೋಡಿದರೆ ನನಗೆ ಕನಿಕರ ಉಕ್ಕಿ ಬರುತ್ತಿದೆ. ನೀನು ನಮ್ಮ ಆಶ್ರಯದಲ್ಲಿ ಇಲ್ಲಿಯೇ ಇರಬಹುದು. ನಾನು ಸಹ ನಿನ್ನ ಗಂಡನನ್ನು ಹುಡುಕಿಸುವ ಪ್ರಯತ್ನ ಮಾಡುತ್ತೇನೆ. ಅವನು ನಿನ್ನನ್ನು ಹುಡುಕಿಕೊಂಡು ಬಂದರೂ ಬರಬಹುದು ಎಂದಳು. ದಮಯಂತಿ ಹೇಳಿದಳು, ಕೃತಜ್ಞತೆಗಳು ರಾಜಮಾತೆ, ನಾನು ಇಲ್ಲಿಯೇ ಇರುತ್ತೇನೆ. ಆದರೆ ನನ್ನ ಕೆಲವು ಷರತ್ತುಗಳಿವೆ. ನಾನು ಎಂಜಲು ಆಹಾರವನ್ನು ಸೇವಿಸುವುದಿಲ್ಲ. ಯಾರ ಪಾದಗಳನ್ನು ನಾನು ತೊಳೆಯುವುದಿಲ್ಲ. ನಾನು ಪರಪುರುಷರೊಂದಿಗೆ ಮಾತನಾಡುವುದಿಲ್ಲ. ಪರಪುರುಷರು ನನ್ನನ್ನು ಮೋಹಿಸಿದರೆ ನೀವು ಅದಕ್ಕೆ ದಂಡನೆಯನ್ನು ವಿಧಿಸಬೇಕು. ಯಾರಾದರೂ ಪರಪುರುಷರು ನನಗೆ ಅತಿಯಾಗಿ ಪೀಡಿಸಿದರೆ, ಬಲಾತ್ಕಾರಕ್ಕೆ ಯತ್ನಿಸಿದರೆ
ಅವರಿಗೆ ನೀವು ಮರಣದಂಡನೆ ವಿಧಿಸಬೇಕು. ಇದನ್ನು ಕೇಳಿ ರಾಜಮಾತೆ ಮುಗುಳ್ನಗುತ್ತಾ ಹಾಗೇ ಆಗಲಿ ಅಂತ. ನಂತರ ರಾಜಮಾತೆಗೆ ಒಬ್ಬಳು ಮಗಳಿದ್ದಳು, ಸುನಂದೆ ಎಂದು ಅವಳ ಹೆಸರು. ಅವಳು ಬೇರೆಯದೇ ಅಂತಃಪುರದಲ್ಲಿ ಇದ್ದಳು. ಆ ಸುನಂದೆಯನ್ನು ರಾಜಮಾತೆ ಇಲ್ಲಿಗೆ ಕರೆಸಿದಳು. ದಮಯಂತಿಯ ಪರಿಚಯ ಮಾಡಿಸಿದಳು. ಇವಳು ಸೈರಂಧ್ರಿ, ಇನ್ನು ಮುಂದೆ ನಿನ್ನ ಜೊತೆಗೆ ಇರುತ್ತಾಳೆ, ಅವಳನ್ನು ನೀನು ಗೆಳತಿಯಂತೆ ನೋಡಿಕೊ ಎಂದಳು. ರಾಜಮಾತೆಯ ಮಗಳಾದ ಸುನಂದೆಗೂ ಬಹಳ ಸಂತೋಷವಾಯಿತು. ಅವಳು ತನ್ನ ಸಖಿಯೊಂದರೊಂದಿಗೆ ಈ ದಮಯಂತಿಯನ್ನು ಕರೆದುಕೊಂಡು ತನ್ನ ಅಂತಃಪುರಕ್ಕೆ ಹೊರಟು ಹೋದ. ದಮಯಂತಿ ಅಲ್ಲಿಯೇ ಇರತೊಡಗಿದ. ಇತ್ತ ಇನ್ನು ಈ ನಳನ ವಿಷಯಕ್ಕೆ ಬರೋಣ. ಈ ನಳ ಕಾಡು ಮೇಡುಗಳಲ್ಲಿ ಅಲೆದಾಡಿದ. ಅವನು ಹೀಗೆ ಅಲೆದಾಡುತ್ತಾ ಒಂದು ಕಾಡಿನ ಒಳಗಿನ ಪ್ರದೇಶಕ್ಕೆ ಬಂದ. ಅಲ್ಲಿ ಒಂದಷ್ಟು ಪ್ರದೇಶ ಈ ಕಾಳ್ಗಿಚ್ಚು ಅಥವಾ ಕಾಡಿನ ಬೆಂಕಿ ಹತ್ತಿ ಉರಿಯುತ್ತಿತ್ತು. ನಳ ಮಹಾರಾಜ ಅಲ್ಲಿ ಹೋಗುತ್ತಿರುವಾಗ ಒಂದು ಧ್ವನಿ ಅವನಿಗೆ ಕೇಳಿಸಿತು. ನಳ ಮಹಾರಾಜ, ಧರ್ಮಾತ್ಮ, ದಯವಿಟ್ಟು ನನ್ನನ್ನು ಬಂದು ಕಾಪಾಡು, ನಾನು ಈ ಬೆಂಕಿಯಲ್ಲಿ ಸಿಲುಕಿಕೊಂಡಿದ್ದೇನೆ ಎನ್ನುವ ಆರ್ತನಾದ ನಳನಿಗೆ ಕೇಳಿಸಿತು. ನಳ ತಕ್ಷಣವೇ ಗಾಬರಿಯಾಗಬೇಡ, ನಾನಿದ್ದೇನೆ, ಹೆದರಬೇಡ, ನಾನು ಬರುತ್ತಿದ್ದೇನೆ ಎಂದವನೇ ಆ ಬೆಂಕಿಯ ಮಧ್ಯದಲ್ಲೇ ಧೈರ್ಯದಿಂದ ಹೋದ. ಅಲ್ಲಿ ಒಳಗೆ ಹೋಗಿ ನೋಡುತ್ತಾನೆ. ಅಲ್ಲಿ ಒಂದು ಭಯಂಕರವಾದ ಬಹಳ ದೊಡ್ಡದಾದ ಒಂದು ಸರ್ಪವಿತ್ತು. ಆ ಸರ್ಪ ತನ್ನ ಎಡೆಯಿಂದಲೇ ಅವನಿಗೆ ನಮಸ್ಕರಿಸುವಂತೆ ಬಾಗಿತು. ನಂತರ ಮನುಷ್ಯರ ಧ್ವನಿಯಲ್ಲಿ ಮಾತನಾಡಿ, ನಳ ಮಹಾರಾಜ, ನಾನು ಕಾರ್ಕೋಟಕ ನಾಗರಾಜ. ನಾನು ಹಿಂದೆ ನಾರದ ಮಹರ್ಷಿಗಳಿಗೆ ವಂಚಿಸಿ ಬಿಟ್ಟಿದ್ದೆ. ಆಗ ಮಹರ್ಷಿಗಳು ಕುಪಿತರಾಗಿ, ನೀನು ನಿಶ್ಚಲನಾಗಿರು, ನಿನಗೆ ಚಲನೆ ಇಲ್ಲದೆಯೇ ಹೋಗಲಿ ಎಂದು ನನಗೆ ಶಪಿಸಿ ಬಿಟ್ಟರು. ನಾನು ಬಹುವಾಗಿ ನಂತರ ಬೇಡಿಕೊಂಡೆ. ಆಗ ಅವರು ಕರಗಿ ಹೇಳಿದರು, ಮುಂದೆ ನಳ ಮಹಾರಾಜ ಬರುತ್ತಾನೆ, ಆಗ ನಿನ್ನನ್ನು ಅವನು ಎತ್ತಿಕೊಂಡು ಹೋಗುತ್ತಾನೆ, ಆಗ ನಿನ್ನ ಶಾಪ ವಿಮೋಚನೆಯಾಗುತ್ತದೆ ಎಂದು ಹೇಳಿದರು. ಈಗ ನನ್ನ ಶಾಪ ವಿಮೋಚನೆಯ ಕಾಲವೇ ಬಂದಂತಿದೆ. ನಳ ಮಹಾರಾಜ, ನೀನೇ ಇಲ್ಲಿಗೆ ಬಂದಿದ್ದೀ, ದಯವಿಟ್ಟು ನನ್ನನ್ನು ಎತ್ತಿಕೊಂಡು ಹೋಗು, ನಾನು ನಿನಗೆ ಒಂದು ಬಹು ದೊಡ್ಡದಾದ ಶ್ರೇಯಸ್ಸನ್ನು ಮಾಡುತ್ತೇನೆ ಎಂದಿತು. ನಳ ಮಹಾರಾಜ ಆ ಸರ್ಪವನ್ನು ನೋಡಿದ. ಅದು ಬಹಳ ದೊಡ್ಡದಾಗಿತ್ತು. ಅವನು, ನಿನ್ನನ್ನು ಎತ್ತಿಕೊಂಡು ಹೋಗುವುದಾದರೂ ಹೇಗೆ ಎಂದ. ಆಗ ಕಾರ್ಕೋಟಕ ನಾಗರಾಜ, ಈ ಕಾರ್ಕೋಟಕ ನಾಗ ಎಂದರೆ ಈ ಸರ್ಪಗಳಲ್ಲಿ 8 ವಿಧ ಎಂದು ಹೇಳುತ್ತಾರೆ. ವಾಸುಕಿ, ಅನಂತ, ಪದ್ಮ, ಮಹಾಪದ್ಮ, ಹೀಗೆ ಕಾರ್ಕೋಟಕ 6ನೆಯದು. ಈ ಕಾರ್ಕೋಟಕ ರಾಜ 8 ವಿಧದ ಸರ್ಪಗಳಲ್ಲಿ ಇದು 6ನೇ. ಆ ಸರ್ಪ ಮತ್ತೆ ನಳ ಮಹಾರಾಜನಿಗೆ ಹೇಳಿತು, ನಳ ಮಹಾರಾಜ, ನಾನು ನನ್ನ ಗಾತ್ರವನ್ನು ಬದಲಿಸಬಲ್ಲೆ, ನಾನು ಸಣ್ಣದಾಗಿ ಹಗುರವಾಗುತ್ತೇನೆ ಎಂದಿತು. ಆ ಕಾರ್ಕೋಟಕ ನಾಗನಿಗೆ ಅಷ್ಟಸಿದ್ಧಿಗಳು ಗೊತ್ತಿತ್ತು. ಅದರಿಂದ ಅದು ಒಂದು ಹೆಬ್ಬೆಟ್ಟಿನಷ್ಟು ಸಣ್ಣದಾಗಿ ಹಗುರವಾಗಿ ಹೋಯಿತು. ನಳ ಮಹಾರಾಜ ಅದನ್ನು ಅಂಗೈಯಲ್ಲಿ ಇಟ್ಟುಕೊಂಡ. ನಂತರ ಬಹಳ ಸಾಹಸದಿಂದ ಆ ಅಗ್ನಿಯಿಂದ ಪಾರು ಮಾಡಿ ಹೊರಗೆ ಬಂದ. ಇನ್ನೇನು ಅದನ್ನು ನೆಲದ ಮೇಲೆ ಇಡಬೇಕು ಎನ್ನುವಷ್ಟರಲ್ಲಿ ಆ ಕಾರ್ಕೋಟಕ ನಾಗ ಹೇಳಿತು, ನಳ ಮಹಾರಾಜ, ನನ್ನನ್ನು ಈಗಲೇ ಇಡಬೇಡ, ನೀನು 1, 2, 3, 4 ಹೀಗೆ ಎಣಿಸುತ್ತಾ ಹೋಗು, ನಾನು ಹೇಳಿದಾಗ ನೀನು ನನ್ನನ್ನು ಇಡು ಎಂದಿತು. ನಳ ಮಹಾರಾಜ ಹೀಗೆ 1, 2, 3, 4 ಎಂದು ಹೇಳುತ್ತಾ ಹೋದ. ಅವನು 10 ಎಂದು ಹೇಳಿದಾಗ, ಅಂದರೆ ಹೆಜ್ಜೆಗಳನ್ನು ಎಣಿಸುತ್ತಾ ಹೋದ. 10ನೇ ಹೆಜ್ಜೆಗೆ ಬಂದಾಗ 10 ಎಂದ. 10 ಎಂದ ಕೂಡಲೇ ಆ ನಾಗರಾಜ ಇವನಿಗೆ ಬಲವಾಗಿ ಕಚ್ಚಿತು. ಕಚ್ಚಿದ ಒಡನೆಯೇ ಆ ನಾಗರಾಜ ನಿಜರೂಪಕ್ಕೆ ಬಂದ. ನಳ ಕುರೂಪಿಯಾಗಿ ಬದಲಾದ. ಇದರಲ್ಲಿ ಒಂದು ಸೂಕ್ಷ್ಮವಿದೆ.
ಸಂಸ್ಕೃತದಲ್ಲಿ ನಾವು 1, 2, 3 ಎಂದು ಹೇಳಿದಂತೆ ಏಕ, ದ್ವೌ, ತ್ರಯಃ ಎಂದು ಇದೆ. 10ಕ್ಕೆ ದಶ ಎಂದಿದೆ. ಆ ದಶ ಎಂದರೆ ಸಂಸ್ಕೃತದಲ್ಲಿ 2 ಅರ್ಥಗಳಿವೆ. ಒಂದು ದಶ ಎಂದರೆ 10 ಎಂದು, ಇನ್ನೊಂದು ದಶ ಎಂದರೆ ಕಚ್ಚು ಎಂದು ಸಹ. ಹಾಗಾಗಿ ನಳ ಮಹಾರಾಜ ಯಾವಾಗ ದಶ ಎಂದನೋ ಆ ಹಾವು ಅವನಿಗೆ ಬಲವಾಗಿ ಕಚ್ಚಿತು. ಕಾರ್ಕೋಟಕ ನಾಗ ನಳ ಮಹಾರಾಜ ಬದಲಾಗಿ ಹೋಗಿದ್ದ. ಅವನ ಸುಂದರ ರೂಪ ಮಾಯವಾಗಿ ಹೋಗಿದ್ದ. ಅವನು ಕುರೂಪಿಯಾಗಿ ಬಿಟ್ಟಿದ್ದ, ಕುಳ್ಳನಾಗಿದ್ದ. ಅವನ ದೊಡ್ಡ ತಲೆಯ ಮೇಲೆ ಕೂದಲಿರಲಿಲ್ಲ. ಚಿಕ್ಕ ಚಿಕ್ಕ ಆದರೆ ದಪ್ಪವಾದ ಕೈಕಾಲುಗಳು, ಡೊಳ್ಳು ಹೊಟ್ಟೆ, ಈ ರೀತಿ ಕುರೂಪಿಯಾಗಿ ಬದಲಾಗಿ ಹೋಗಿದ್ದ. ಆಗ ನಳನನ್ನು ಯಾರಾದರೂ ನೋಡಿದರೆ ಇವನನ್ನು ಮಾತನಾಡಿಸಬೇಕೋ ಬೇಡವೋ, ಅಥವಾ ಇವನನ್ನು ಮುಟ್ಟಬೇಕೋ ಬೇಡವೋ ಎನ್ನುವ ಯೋಚನೆಯಲ್ಲಿ ಇರುವಂತಹ ರೂಪವನ್ನು ನಳ ಮಹಾರಾಜ ಪಡೆದಿದ್ದ. ನಳ ಮಹಾರಾಜನಿಗೆ ತನ್ನ ಸ್ಥಿತಿಯನ್ನು ನೋಡಿ ಚಿಂತೆಯಾಯಿತು. ಇದೇನು, ನಾನು ಈ ಸರ್ಪಕ್ಕೆ ಸಹಾಯ ಮಾಡಿದರೆ ಅದು ನನಗೆ ಈ ರೀತಿ ಮಾಡಿದೆಯಲ್ಲ ಎಂದುಕೊಂಡ. ಆಗ ಕಾರ್ಕೋಟಕ ನಾಗ ಹೇಳಿದ, ನಳ ಮಹಾರಾಜ, ನಿನಗೆ ನಾನು ಒಳ್ಳೆಯದನ್ನೇ ಮಾಡಿದ್ದೇನೆ. ಈಗ ಈ ಸ್ಥಿತಿಯಲ್ಲಿ, ಈ ರೂಪದಲ್ಲಿ ಯಾರೂ ನಿನ್ನನ್ನು ನಳ ಮಹಾರಾಜ ಎಂದು ಗುರುತಿಸುವುದಿಲ್ಲ. ನಳ ಮಹಾರಾಜ ನಿನ್ನೊಳಗೆ ಕಲಿ ಸೇರಿಕೊಂಡಿದ್ದಾನೆ. ಆ ಕಲಿಗೆ ದಮಯಂತಿ ತನಗೆ ವಶವಾಗಲಿಲ್ಲ ಎಂಬ ಸಿಟ್ಟಿನಲ್ಲಿ ಅವನು ನಿಮಗೆ ಇಷ್ಟೆಲ್ಲ ಕಷ್ಟಗಳನ್ನು ಕೊಟ್ಟ. ಈಗ ನಾನು ನಿನ್ನನ್ನು ಕಚ್ಚಿದ್ದು ನಿನ್ನ ಮೇಲೆ ಯಾವ ಪ್ರಭಾವವನ್ನು ಮಾಡುವುದಿಲ್ಲ. ಬದಲಾಗಿ ಅದು ಆ ವಿಷ, ಆ ಕಲಿಯನ್ನೇ ಹಿಂಸಿಸುತ್ತದೆ. ಅವನು ಅದರಿಂದ ಬಾಧೆ ಪಡುತ್ತಾನೆ. ಇನ್ನು ಮುಂದೆ ನಿನಗೆ ಕಲಿಯಿಂದ ಯಾವುದೇ ತೊಂದರೆಗಳು ಉಂಟಾಗುವುದಿಲ್ಲ ಎಂದು ಆ ಕಾರ್ಕೋಟಕ ನುಡಿದ. ಹಿಂದೆ ದಮಯಂತಿ ಅರಣ್ಯದಲ್ಲಿದ್ದಾಗ ಪರೋಕ್ಷವಾಗಿ ಕಲಿಗೆ ಶಪಿಸಿದಂತೆ ಆಗಿತ್ತು. ಅಂದರೆ ಯಾರು ನಮ್ಮ ದುಃಖಕ್ಕೆ ಕಾರಣರಾದರೋ ಅವರು ಅದಕ್ಕಿಂತ ದುಃಖವನ್ನು ಅನುಭವಿಸಲಿ ಎಂದು ದಮಯಂತಿ ಹೇಳಿದ್ದಳು. ಅವಳು ಯಾವಾಗ ಹೇಳಿದ್ದಳೋ ಅದೇ ದಿನ ಇಲ್ಲಿ ನಳ ಮಹಾರಾಜನಿಗೆ ಈ ಕಾರ್ಕೋಟಕ ಕಚ್ಚಿತು. ಕಲಿ ಅಲ್ಲೇ ಒಳಗೆ ಅನುಭವಿಸುವುದಕ್ಕೆ ಆರಂಭ ಮಾಡಿ ಕಾರ್ಕೋಟಕ ಮತ್ತೆ ನುಡಿಯಿತು, ನಳ ಮಹಾರಾಜ, ಇನ್ನು ಮುಂದೆ ನಿನಗೆ ಯಾವ ವಿಷ ಜಂತುಗಳ ವಿಷವೂ ನಿನಗೆ ಯಾವ ಆಘಾತವನ್ನಾಗಲಿ ಜೀವಹಾನಿಯನ್ನಾಗಲಿ ಏನೂ ಮಾಡುವುದಿಲ್ಲ. ನಿನಗೆ ವಿಪ್ರಶ್ರೇಷ್ಠರು ಶಪಿಸಿದರೆ ಆ ಶಾಪ ನಿನಗೆ ತಟ್ಟುವುದಿಲ್ಲ. ಇನ್ನು ಮುಂದೆ ನೀನು ಯಾವ ಯುದ್ಧವನ್ನು ಮಾಡಿದರೂ ಆ ಯುದ್ಧದಲ್ಲಿ ನೀನು ಅಜೇಯನಾಗುತ್ತೀಯ. ಇದು ನಾನು ನಿನಗೆ ನೀಡುತ್ತಿರುವ ವರ ಎಂದ ಕಾರ್ಕೋಟಕ ನಾಗರಾಜ. ಮತ್ತೆ ನುಡಿದ, ಎಲೈ ನಳ ಮಹಾರಾಜ, ನೀನು ಇನ್ನು ಮೇಲೆ ಬಾಹುಕ ಎನ್ನುವ ಹೆಸರಿಟ್ಟಿದ್ದ. ಆ ಬಾಹುಕ ಎನ್ನುವ ಹೆಸರಿನಿಂದ ನೀನು ಅಯೋಧ್ಯೆಗೆ ಹೋಗು. ಆ ಅಯೋಧ್ಯೆಯಲ್ಲಿ ಋತುಪರ್ಣ ಎನ್ನುವ ರಾಜನಿದ್ದ, ಇಕ್ಷ್ವಾಕು ವಂಶದವನು. ಅವನಿಗೆ ಕುದುರೆಗಳೆಂದರೆ ಅವನಿಗೆ ಅತೀವ ಆಸಕ್ತಿ. ಅವನಿಗೆ ಅಕ್ಷವಿದ್ಯೆಯೂ ಗೊತ್ತು. ಅಕ್ಷವಿದ್ಯೆ ಎಂದರೆ ಈ ಅಂಕೆಗಳ ವಿದ್ಯೆ. ನೀನು ಅಲ್ಲಿ ಹೋಗಿ ಆ ಋತುಪರ್ಣ ರಾಜನ ಬಳಿ ಆಶ್ರಯವನ್ನು ಕೋರು. ಸಮಯ ಬಂದಾಗ ನೀನು ನಿನ್ನ ಅಶ್ವವಿದ್ಯೆಯನ್ನು ಋತುಪರ್ಣ ರಾಜನಿಗೆ ಹೇಳಿಕೊಡು. ಆಗ ಋತುಪರ್ಣ ರಾಜನಿಂದ ನೀನು ಅಕ್ಷವಿದ್ಯೆಯನ್ನು ಕಲಿತುಕೋ. ಆಗ ನಿನಗೆ ಜೂಜಾಟದಲ್ಲಿ ಪರಿಣಿತಿ ಬರುತ್ತದೆ. ಮುಂದೆ ನೀನು ನಿನ್ನ ರಾಜ್ಯ ಕೋಶ ಎಲ್ಲವನ್ನು ಮರಳಿ ಪಡೆಯುತ್ತೀಯೆ. ನಿನ್ನ ಪತ್ನಿ ಮತ್ತು ನಿನ್ನ ಮಕ್ಕಳನ್ನು ನೀನು ಖಂಡಿತ ಸೇರುತ್ತೀಯೆ. ನೀನು ಮುಂದೆ ಯಾವಾಗ ನಿನ್ನ ನಿಜ ರೂಪ ಬರಲಿ ಎಂದುಕೊಳ್ಳುತ್ತೀಯೋ ಆಗ ಇದೋ ನೋಡು, ಈ ವಸ್ತ್ರಗಳನ್ನು ಕೊಡುತ್ತೇನೆ.
ಈ ವಸ್ತ್ರಗಳು ದಿವ್ಯವಾದ ವಸ್ತ್ರಗಳು, ಇವುಗಳನ್ನು ನೀನು ಧರಿಸಿದರೆ ಮತ್ತೆ ನಿನ್ನ ನಿಜವಾದ ರೂಪ ನಿನಗೆ ಬರುತ್ತದೆ ಎಂದು ಹೇಳಿ ಅವನಿಗೆ ವರಗಳನ್ನು ಇಟ್ಟು ಹರಸಿ ಆ ನಾಗರಾಜ ಕಣ್ಮರೆಯಾದ. ನಳ ಮಹಾರಾಜ ಈ ನಾಗರಾಜ ಹೇಳಿದಂತೆ ಅಯೋಧ್ಯೆಯ ಕಡೆಗೆ ಹೊರಟ. ಅಯೋಧ್ಯೆಯ ಕಡೆಗೆ ಹೋಗುವುದಕ್ಕೆ ಅವನಿಗೆ 10 ದಿವಸ ಸಮಯವಾಯಿತು. ಅಲ್ಲಿ ಹೋದವನೇ ಅವನು ಋತುಪರ್ಣ ರಾಜನ ಹತ್ತಿರ ಹೋದ. ಅಲ್ಲಿ ರಾಜನಿಗೆ ಹೇಳಿದ, ಮಹಾರಾಜ, ನಾನು ಅಶ್ವವಿದ್ಯೆಯಲ್ಲಿ ಪರಿಣಿತ. ಅದಷ್ಟೇ ಅಲ್ಲ, ನಾನು ರಾಜನೀತಿಜ್ಞ, ಜೊತೆಗೆ ಪಾಕಶಾಸ್ತ್ರದಲ್ಲೂ ನನಗೆ ಪ್ರಾವೀಣ್ಯತೆ ಇದೆ. ದಯವಿಟ್ಟು ನನಗೆ ನಿಮ್ಮಲ್ಲಿ ಆಶ್ರಯ ಕೊಡಿ ಎಂದು ಕೇಳಿಕೊಂಡ. ರಾಜನಿಗೂ ಬಹಳ ಸಂತೋಷವಾಯಿತು. ಅವನು ಋತುಪರ್ಣ ಹೇಳಿದ, ನೀನು ನನ್ನ ಬಳಿಯಲ್ಲಿಯೇ ಇರು. ನೀನು ನನ್ನ ರಥದ ಕುದುರೆಗಳು ಮತ್ತು ಬೇರೆ ಕುದುರೆಗಳನ್ನು ವೇಗವಾಗಿ ಓಡಿಸುವುದಕ್ಕೆ ಶಿಕ್ಷಣವನ್ನು ಕೊಡು. ನನ್ನ ಬಳಿ ಜೀವನ ಮತ್ತು ವಾರ್ಷ್ಣೇಯ ಎನ್ನುವ ಸಾರಥಿಗಳಿದ್ದಾರೆ. ಅವರು ಇನ್ನು ಮುಂದೆ ನಿನ್ನ ಅಧೀನದಲ್ಲೇ ಇರುತ್ತಾರೆ ಎಂದ. ನಿನಗೆ ವರ್ಷಕ್ಕೆ 10,000 ಸುವರ್ಣ ಮುದ್ರಗಳನ್ನು ಸಂಬಳವಾಗಿ ಕೊಡುತ್ತೇನೆ ಎಂದು ರಾಜ ಹೇಳಿದ. ಅಲ್ಲಿ ಈ ನಳ ಮಹಾರಾಜ ಬಾಹುಕನ ರೂಪದಲ್ಲಿ ಹೆಸರಿನಲ್ಲಿ ಇರತೊಡಗಿದ. ಆ ವಾರ್ಷ್ಣೇಯ ಸಾರಥಿ ಹಿಂದೆ ನಳ ಮಹಾರಾಜನ ಬಳಿ ಇದ್ದವನೇ, ಆದರೆ ಅವನಿಗೆ ಈ ಬಾಹುಕನೇ ನಳ ಮಹಾರಾಜ ಎನ್ನುವುದು ಅರಿವಾಗುವ ಸಂಭವವೇ ಇರಲಿಲ್ಲ. ಮುಂದಿನ ಸಂಚಿಕೆಯಲ್ಲಿ ನಾವು ನಳ ಮತ್ತು ದಮಯಂತಿಯ ಪರಿಸ್ಥಿತಿ ಯಾವ ರೀತಿ ಸುಧಾರಣೆಯಾಯಿತು ಎನ್ನುವುದನ್ನು ನೋಡೋಣ. ನಮಸ್ಕಾರ.